ಹೆಲ್ಮೆಟ್ ಹಾಕಿ ಕಮನ್ ಕಮನ್ ಹೆಲ್ಮೆಟ್ ಹಾಕಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರು ಎಲ್ಲ ಊರಲ್ಲೆಲ್ಲ. ಜೀವನದಲ್ಲಿ ಮೇಯದ್ರು ಹೆಲ್ಮೆಟ್ ಹಾಕಿ ಕಮನ್ ಕಮನ್ ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಹಾಕಿ 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 ಅಂತ ಹೇಳಿ ಸಾಕಾಗೋದು. ನಮ್ಮ ಕಂಡು ಕೂಡ ಹೀಗೆ ಮಾಡಿ ಹಾಕಿಬಿಡ್ತಾರೆ, ಇಲ್ಲಾದ್ರೂ ಕೂಡ ಸೀದಾ ಹೋಗ್ಬಿಡ್ತಾರೆ. ಇವತ್ತು ಯಾರಾದರೂ ಒಬ್ರು ಸಿಗ್ಬೇಕು. ಯಾಕೆಂತೂ ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ನೋಡು, ಅಡ್ಜಸ್ಟ್ ಆದ್ರೂ ಆಗ್ಬೋದು. ಬರ್ಲಿ, ಯಾರಾದ್ರೂ ಬಂದೇ ಬರ್ತಾರೆ, ಯಾಕಂದ್ರೆ ಹೆಲ್ಮೆಟ್ ಇಲ್ಲಲ್ವಾ. 2 ತಿಂಗಳಾಯ್ತು ಸರ್ಕಾರದವ್ರು ಹೇಳಿ. ನೀನೆಲ್ಲಿ ಮುಂದಾಗ್ತದೆ ಅಲ್ಲಿತ್ತ 3 ಜನ ಒಂದೊಂದು ಗಾಡಿ ಮೇಲೆ 3 ಜನ, ಅದು ಹೆಲ್ಮೆಟ್ ಇಲ್ಲ. ಸ್ಟ್ಯಾಂಡರ್ಡ್ ಗಾಡಿ ಕಳ್ಳೆ ಮುಂದೆ 3 ಜನ ಮುಂದೆ ತಮ್ಮ ಹೆಲ್ಮೆಟ್ ಎಲ್ಲಿ? ಕೂದಲು ಹಾಳಾಯ್ತದೆ, ಆಮೇಲೆ ಆಸ್ಪತ್ರೆಯಲ್ಲಿ ಕೂದಲು ತೆಗಿತಾರೆ, ಗೊತ್ತಾಯ್ತಲ್ಲ. ಸೈಡ್ ನಿಂತ್ಕೊ ಬಾ. ಹೆಲ್ಮೆಟ್ ಎಲ್ಲಿ ನಿಂದು? ತಲೆಗೆ ಒಪ್ಪುವುದೇ ಇಲ್ಲ. ನಿನಗೆ ಕೊಡ್ಕೊಂಡು ಹಂಡಿ ಕತ್ತರಿಸಾಕ್ಬೇಕು ನಿಮಗೆ. ನೀನೇನು ಆಗೋದಿಲ್ಲ ನೋಡ್ತಾ ಇಲ್ಲ. ಹೆಲ್ಮೆಟ್ ಇಲ್ಲ. ಈಗ ತೊರುಗೆ ಹೋಗ್ತಿದ್ರು, ತೊರುಗೆ ಹೋಗ್ತಿದ್ರೆ 3 ಜನ. ಅದೇ ನೀರು ಕಾಯಿಸೋ ಹಂಡಿನ ಇಲ್ಲ ನೀರು ತುಂಬಿರೋ ಡ್ರಮ್ ಅದು. 3 ಜನ ಇಲ್ಲಿದ್ಕಲ್ಲೇ ಸರಿ ನಿಂತ್ಕೊಳ್ಳ. ಇದ್ರಲ್ಲಿ ಗಾಡಿ ಓನರ್ ಯಾರು? ನೀನು ಓನರು. ನಿಂಗೆ ನೋಡ್ರೆ ಗಾಡಿ ಸುಮಾರು ದೊಡ್ಡದು. ನೀನು ಮತ್ತೆ ಅದ್ರಲ್ಲೂ ಗಾಡಿ 3 ಜನ. ಲೈಸೆನ್ಸ್ ಎಲ್ಲಿ ನಿಮ್ದು? ಲೈಸೆನ್ಸು ತೆಗಿ. ಮನೇಲದೆ ಗಾಡಿ ಎಲ್ಲದೆ, ರಸ್ತೆ ಮೇಲದೆ. ನೀವು ಲೈಸೆನ್ಸ್ ಮನೇಲಿ. ನಾಳೆ ಏನಾದರೂ ಆದ್ರೆ ಇನ್ಶೂರೆನ್ಸ್ ತೆಗಿ. ಇದೇನಿದು ಕರೆಂಟ್ ಬಿಲ್ ಆಯ್ತು. ಎಲ್ಲರ ಮನೆ ಕೇರಿದು ಒಟ್ಟು ಮಾಡ್ಕೊಂಡು ಬಂದಿದ್ದೀವಿ. ಇದೇನು ಕುತ್ತಿಗೆ ಆಯ್ತು, ಓಕೆ. ಕರೆಂಟ್ ಬಿಲ್ಲು ಓಕೆ, ಲೈಸೆನ್ಸ್ ಇಲ್ಲ ಓಕೆ, ಇನ್ಶೂರೆನ್ಸ್ ಇಲ್ಲ ಓಕೆ, ಹೆಲ್ಮೆಟ್ ಇಲ್ಲ ಯಾಕೆ? ಹೆಲ್ಮೆಟ್ ಇಲ್ಲ ಯಾಕೆ? ಕೂದಲು ಹಾಳಾಯ್ತದಲ್ಲ, ಕೂದಲು ಹಾಳಾಯ್ತದ. ಒಂದು ಕೆಲಸ ಮಾಡಿ, ಇವತ್ತು ನಿಂತ್ಕೊ. ನಾಳೆದು ನೋಡಿ ನೀವಿಬ್ರು ಗಾಡಿ ಯಾವ್ದಿದು? ಗೋವಾ ಪಾಸಿಂಗು ಅಣ್ಣಂದು ಹಬ್ಬಕ್ಕೆ ಬಂದಿದ್ದ. ಈಗ ಹೆಲ್ಮೆಟ್ ಅಲ್ಲಿ ಹೇಳಿ. ಆಯ್ತು, ಒಂದು ಕೆಲಸ ಮಾಡಿ, ಫೈನ್ ಕಟ್ಟಿ ನೀವು. ಫೈನ್ ಕೊಟ್ಟು 500 ರೂಪಾಯಿ ಫೈನ್ ಕಟ್ಟಿ. 500 ರೂಪಾಯಿ ಹೆಚ್ಚಾಯ್ತು ಸರ್. ಅದು ಏನಾದ್ರು ಮಾಡ್ರಿ ಸರ್. ದುಡ್ಡಿಂದ ತಿರುಗ್ತಾರೆ ಗಾಡಿ ದೊಡ್ಡದು. ಮತ್ತೆ ಒಂದು ಕೆಲಸ ಮಾಡಿ, ನಿಮ್ಗೆ ನೋಡ್ರಿ ಯಾಕೋ ನಂಗೆ ಪಾಪ ಅಂತದೆ. 300 ರೂಪಾಯಿ ಕೊಡಿ, ಯಾರಿಗೂ ಹೇಳ್ಬೇಡಿ. ಕಿಸಿಲಿ 1 ರೂಪಾಯಿ ಗತಿ ಇಲ್ಲ. ದೊಡ್ಡ ಗಾಡಿ ತಗೊಂಡು ತಿರ್ಬಾರ್ದು. ಚಸ್ಮಾ ಪ್ಯಾಂಟು. ದುಡ್ಡು ತೆಗಿರಿ ಮೊದ್ಲೆ. ಬೇಗ ನಂಗೆ ಬೇರೆ ಕಡೆ ಮತ್ತು ಗಾಡಿ ಬರ್ತದೆ, ಟ್ರಾಫಿಕ್ ಜಾಮ್ ಆಗಿರ್ತದೆ. ಕೊಡಿ 80 ರೂಪಾಯಿ. ಅದೇನು ಪೆಟ್ರೋಲ್ ಹಾಕ್ಲಿಕ್ಕೆ ಇಟ್ಟದ್ದು, ಇಲ್ಲಾಂದ್ರೆ ಅಂಗಡಿಗೆ ಹಾಕ್ಲಿಕ್ಕೆ ಇಟ್ಟದ್ದು? ಆಯ್ತು, ಸಾಯಿಲ್ಲ, ಇವತ್ತು ಇದೇ ಆಗೋಯ್ತು ನಂದು. ಕೊಡಿ. ಇಲ್ಲ ಆಯ್ತಲ್ಲ, ನಿಮ್ಮ ಹತ್ರ ದುಡ್ಡಿದಲ್ಲ. ಈಗ ನಾ ಚೆಕ್ ಮಾಡ್ಲಾ?
ಮಾಡಿದೆ ತೆಗಿ ತೆಗಿ ತೆಗಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. 500 ರೂಪಾಯಿ ನೋಟ್ ಇಟ್ಕೊಂಡ್ರೆ ನನಗೆ 80 ರೂಪಾಯಿ. ಆ? ಭಾರಿ ಪಕ್ಕಡವ್ರು ಅದು 3 ಜನ. ಇದೇನಲ್ಲಿ ಅಂಗಡಿಗೆ ಹಾಕೋದಿಟ್ಟದ್ದೇನೆ ದುಡ್ಡಿಗೆ. ಇಲ್ಲ ಸರ್, ಅದು ಹೆಲ್ಮೆಟ್ ತರ್ಲಿಕ್ಕೆ ಹೋಗ್ತಿದ್ರು. ಹಾಫ್ ರೇಟಲ್ಲಿ 2 ಕೊಡ್ತಿದ್ದಾರೆ ಹಾಫ್ ರೇಟಲ್ಲಿ 2. ಒಂದು ಕೆಲಸ ಮಾಡಿ, ಗಾಡಿ ಒಂದದಿನಲ್ವಾ, ನೀವಿಬ್ರು ನಡ್ಕೊಂಡು ಹೋಗಿ. 500 ರೂಪಾಯಿ ನಮ್ಗಿರ್ಲಿ, ಹೆಲ್ಮೆಟ್ ಹಾಕಿ, ನಾನು ಹೆಲ್ಮೆಟ್ ಕೊಡ್ತೀನಿ ತಗೊಂಡು. ನಿಮ್ಗೆ ಈ ಥರ ಮಾಡಿದರೆ ಮಾತ್ರ ಬುದ್ಧಿ ಬರುವುದು ನಿಮಗೆ. ನಾವೀಗ ತಗೊಂಡು ತಿರುಗಾಡೋ ಪರಿಸ್ಥಿತಿ ಬಂದಿದೆ ಈಗ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಹೇಳಿ ಹೆಲ್ಮೆಟ್ ಹಾಕಿ. ಇಲ್ಲಿ 1 ನಿಮಿಷ, ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಹೇಳಿ. ಮತ್ತೆ ಯಾವಾಗಲೂ ರೋಡ್ ಮೇಲೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು. ಪೊಲೀಸರಿಗೆ ನೋಡ್ಕೊಂಡು ಹೆಲ್ಮೆಟ್ ಹಾಕೋದಲ್ಲ, ನಿನ್ನ ಜೀವ ರಕ್ಷಣೆಗೂ ಸಹ ಹೆಲ್ಮೆಟ್ ಹಾಕ್ಬೇಕು. ಗೊತ್ತಾಯ್ತಲ್ಲ? ಒಂದು ಕೆಲಸ ಮಾಡಿ, ನಿನ್ನ ಗಾಡಿ ಹಾಕ್ತಾ ನೀವಿಬ್ರು ನಡ್ಕೊಂಡು ಹೋಗಿ. ಹ್ಯಾಂಗೆ ಬಂದಿರೋ ಹಾಗೆ ಹೋಗಿ. ಹೇಳಿದ್ರಿ ಟ್ರಾಫಿಕ್ ಜಾಮ್ ಆಗ್ತದೆ, ಹೇಳಿದ್ರಿ ವಾಪಸ್ 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 ಡ್ಯೂಟಿ ಮಾಡಿ 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 ನನಗೆ ಯಾಕೋ ಸುಸ್ತಾಗ್ಬಿಟ್ಟಿದೆ. ಸ್ವಲ್ಪ ಎಳನೀರು ಕುಡಿಯುವ. ಏನು ಇದನ್ನು ಬಾರಿ ಒಳ್ಳೆ ಕೆಲಸ ಮಾಡಿದ್ರಿ. ಎಳ್ನೀರು ಜೀವಕ್ಕೆ ಒಳ್ಳೇದು ಸರ್. ಎಳ್ನೀರು ಇಟ್ಕೊಂಡು ನಮಗೆ ಡ್ಯೂಟಿ ಮಾಡ್ಲಿಕ್ಕಾಗ್ತದೆ. ಎಳ್ನೀರೊಳಗೆ ಇದ್ರೆ ಮಾತ್ರ ಡ್ಯೂಟಿ ಮಾಡ್ಬೇಕು.